ಹ್ಯಾಪಿ ಮಾರ್ನಿಂಗ್ ಎಲ್ಲರಿಗೂ. ನನ್ನ ಹೆಸರು ತೇಜಸ್ವಿನಿ. ಇಂಗ್ಲಿಷ್ ಕಲಿಕಾ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಉಕ್ಕಿನ ಕಡಲೆ ಆಗಿರುವಂತಹ ಈ ಭಾಷೆನ ಸುಲಭವಾಗಿ ಹೇಳ್ಕೊಡೋದೇ ನಮ್ಮ ಉದ್ದೇಶ. ಇವತ್ತಿನ ಟಾಪಿಕ್ WH ವರ್ಡ್ಸ್. WH ವರ್ಡ್ಸ್ ಅಂದ್ರೆ ನಾವು ಮಾತಾಡ್ಬೇಕಂದ್ರೆ ಪ್ರಶ್ನೆ ಕೇಳಕ್ಕೆ ಉಪಯೋಗಿಸುವಂತಹ ಪದಗಳು. WH ಇಂದ ಶುರುವಾಗುವಂತಹ ಪದಗಳು. ಇದನ್ನ ನಾವು ಇಂಟರಾಗೇಟಿವ್ ವರ್ಡ್ಸ್ ಅಂತಾನು ಕರಿತೀವಿ. ಇಂಟರಾಗೇಟಿವ್ ಅಂತ ಅಂದ್ರೆ ಪ್ರಶ್ನೆ ಕೇಳುವ ಪದಗಳು. ಸೊ ಇವಾಗ ನಾವು WH ವರ್ಡ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಮಾಡಿರುವಂತಹ ಪದಗಳ ಲಿಸ್ಟ್ ನೋಡಿದ್ರೆ ನಿಮ್ಗೆ ಎಲ್ಲರಿಗೂ ಅರ್ಥ ಆಗುತ್ತೆ. WH ಇಂದನೇ ಶುರು ಆಗುತ್ತೆ. ವಾಟ್, ವೆನ್, ವೇರ್, why, whom, who, which, whose, whether, how. how ಅನ್ನೋ ಪದ WH ಇಲ್ಲದೆ ಇದ್ರು ಈ ಪದನ ನಾವು ಪ್ರಶ್ನೆ ಕೇಳೋಕೆ ಬಳಸೋದ್ರಿಂದ ಮತ್ತೆ ಒಂದು W ಒಂದು H ಇರೋದ್ರಿಂದ ನಾವು ಅದನ್ನ WH ವರ್ಡ್ಗೆನೆ ಉಪಯೋಗಿಸ್ಕೋತೀವಿ. ಈ ಪದಗಳನ್ನ ಬಳಸ್ಕೊಂಡು ನಾವು ಇಂಗ್ಲಿಷ್ ಅಲ್ಲಿ ಪ್ರಶ್ನೆ ಕೇಳುವಂತಹ ವಾಕ್ಯಗಳನ್ನ ನಿರ್ಮಿಸೋಕೆ ನಮ್ಗೆ ಸುಲಭ ಆಗುತ್ತೆ. ಇವಾಗ ಪದದ ಅರ್ಥವನ್ನು ತಿಳ್ಕೊಳ್ಳೋಣ. ವಾಟ್. ವಾಟ್ ಅಂದ್ರೆ ಏನು? ನಮ್ಮ ಹೆಸರು ಏನು? ನಿಮ್ಮ ಹೆಸರು ಏನು? ಏನು ಅಂತ ನಾವು ಉಪಯೋಗಿಸ್ಬೇಕಂದ್ರೆ ವಾಕ್ಯದಲ್ಲಿ ನಾವು ವಾಟ್ ಅನ್ನೋ ಪದನ ಬಳಸ್ತೀವಿ. ಯಾವಾಗ, ವೆನ್. ಯಾವಾಗ ಅಂದ್ರೆ ವೆನ್. ಯಾವಾಗ ಬಂದ್ರಿ ಅಂತ ಕೇಳುವಂತ ಟೈಮಲ್ಲಿ ನಾವು ವೆನ್ ಅನ್ನೋ ಪದನ ಬಳಸ್ತೀವಿ. ಇನ್ನು ನೆಕ್ಸ್ಟ್ ಬಂದು ಎಲ್ಲಿ. ಎಲ್ಲಿ ಅಂತ ಅಂದ್ರೆ ವೇರ್. ನಿಮ್ಮನೆ ಎಲ್ಲಿದೆ ಅಂತ ಅಂದ್ರೆ ವೇರ್ ಇಸ್ ಯೋರ್ ಹೋಮ್. ಸೊ ಎಲ್ಲಿ ಅನ್ನೋ ಪದನ ನಾವು ಇಂಗ್ಲಿಷ್ ಅಲ್ಲಿ ವೇರ್ ಅಂತ ಹೇಳ್ತೀವಿ. ವೈ. ವೈ ಅಂದ್ರೆ ಯಾಕೆ. ವೈ ಆರ್ ಯು ಡೂಯಿಂಗ್ ದಿಸ್? ವೈ ಆರ್ ಯು ಟಾಕಿಂಗ್? ವೈ ಆರ್ ಯು ಸ್ಕ್ರೀಮಿಂಗ್? ಯಾಕೆ ಅನ್ನೋ ಪದಕ್ಕೆ ನಾವು ವೈ ಅಂತ ಉಪಯೋಗಿಸ್ತೀವಿ. ಮುಂದಿನ ಪದ ಹೂಮ್. ಯಾರ. ಹೂಮ್ ಆರ್ ಯು ಟಾಕಿಂಗ್ ಟು? ನೀನ್ ಯಾರ ಜೊತೆ ಮಾತಾಡ್ತಾ ಇದೀಯಾ? ಸೊ ಯಾರ ಅನ್ನೋ ಪದಕ್ಕೆ ನಾವು ಹೂಮ್ ಅಂತ ಉಪಯೋಗಿಸ್ತೀವಿ. ಹೂ. ಯಾರು. ಹೂ ಈಸ್ ಯೋರ್ ಟೀಚರ್? ನಿನ್ನ ಟೀಚರ್ ಯಾರು? ನಿನ್ನ ಗುರು ಯಾರು? ಯಾರು ಅನ್ನೋ ಪದಕ್ಕೆ ಹೂ ಅನ್ನೋದನ್ನ ನಾವು ಬಳಸ್ತೀವಿ ಇಂಗ್ಲಿಷ್ ಅಲ್ಲಿ. ನೆಕ್ಸ್ಟ್ ಯಾವುದು. ವಿಚ್. ವಿಚ್ ಇಸ್ ಯೋರ್ ಹೋಮ್? ವಿಚ್ ಇಸ್ ಯೋರ್ ನೇಟಿವ್? ವಿಚ್ ಇಸ್ ಯೋರ್ ಆಫೀಸ್? ಸೊ ವಿಚ್ ಅನ್ನೋ ಪದ ಯಾವುದು ಅನ್ನೋದನ್ನ ನಾವು ಬಳಸ್ತೀವಿ. ಹೂಸ್. ಯಾರದ್ದು. ಹೂಸ್ ಇಸ್ ದಿಸ್ ಪೆನ್? ಹೂಸ್ ಇಸ್ ದಿಸ್ ಹೌಸ್? ಸೊ ಹೂಸ್ ಅನ್ನೋ ಪದನ ಯಾರ್ದು ಅನ್ನೋದನ್ನ ಬಳಸೋದಿಕ್ಕೆ ನಾವು ಉಪಯೋಗಿಸ್ತೀವಿ. ವೆದರ್. ಇಂಗ್ಲಿಷ್ ಅಲ್ಲಿ 2 ವೆದರ್ ಇದೆ. ಒಂದು ವೆದರು ಪ್ರಶ್ನೆ ಕೇಳಕ್ಕೆ ಬಳಸ್ತೀವಿ. ಇನ್ನೊಂದು ವೆದರು ನಮ್ಮ ತಾಪಮಾನ ಏನಿದೆ ಅದನ್ನ ಹೇಳೋದಿಕ್ಕೆ ಬಳಸ್ತೀವಿ. ಸೊ ಈ ವೆದರ್ ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಇದು WH ಬರುವಂತಹ ವೆದರು. ವೆದರ್ ಅಥವಾ ಈ ಏನು ಅಂತ ಅಂದ್ರೆ ಇದು ನಿಂದ ಅಥವಾ ಅವ್ರದ ಅಂತ ಕೇಳಿದಾಗ ವೆದರ್. ಈಸ್ ದಿಸ್ ಪೆನ್ ಯೋರ್ಸ್? ವೆದರ್ ಇಟ್ಸ್ ಯೋರ್ಸ್ ಆರ್ ಹರ್ಸ್? ಈ ಪೆನ್ ಯಾರ್ದು? ನಿಂದ ಅಥವಾ ಅವ್ರದ ಅಂತ ಕೇಳ್ಬೇಕಂದ್ರೆ ನಾವು ವೆದರ್ ಅನ್ನೋ ಪದನ ಬಳಸ್ತೀವಿ. ಕೊನೆಯದಾಗಿ ಹೌ. ಹೌ ಅಂದ್ರೆ ಹೇಗೆ. ಹೌ ಆರ್ ಯು ಡೂಯಿಂಗ್ ಟುಡೇ? ಹೌ ವಾಸ್ ಯುವರ್ ಲಂಚ್? ಹೌ ವಾಸ್ ಯುವರ್ ಹೋಮ್? ಹೌ ವಾಸ್ ದ ಟ್ರಿಪ್ ಅಂತ ಕೇಳಿದಾಗ ಹೇಗೆ. ಹೇಗಿತ್ತು ನಿಮ್ ಬ್ರೇಕ್ಫಾಸ್ಟ್? ಹೇಗಿತ್ತು ನಿಮ್ ಟ್ರಿಪ್? ಹೇಗಿತ್ತು ನಿಮ್ ತಿಂಡಿ? ಹೇಗಿತ್ತು ಅಂತ ಕೇಳ್ಬೇಕಂದ್ರೆ ಹೌ ಅನ್ನೋ ಪದನ ಬಳಸ್ತೀವಿ. ಈ ಎಲ್ಲಾ ಪದಗಳನ್ನ ಉಪಯೋಗಿಸ್ಕೊಂಡು ನಾವು ಪ್ರಶ್ನೆನ ಕೇಳ್ತೀವಿ. ಆಮೇಲೆ ಈ ಪ್ರಶ್ನೆಯ ಉತ್ತರ ಯಾವಾಗ್ಲೂ ಒಂದು ಕಂಪ್ಲೀಟ್ ವಾಕ್ಯದಲ್ಲಿ ಇರುತ್ತೆ, ಒಂದು ಕಂಪ್ಲೀಟ್ ಸೆಂಟೆನ್ಸ್ ಅಲ್ಲಿ ಇರುತ್ತೆ. ಇದಕ್ಕೆ 1 ವರ್ಡ್ ಅಲ್ಲಿ ಉತ್ತರ ಹೇಳ್ಬಾರ್ದು. ಅಂದ್ರೆ ವಾಟ್ ಈಸ್ ಯೋರ್ ನೇಮ್ ಅಂತ ಅಂದಾಗ ಮೈ ನೇಮ್ ಈಸ್ ಅಂತ ಹೇಳ್ಬೇಕು. ವೆನ್ ಆರ್ ಯು ಗೋಯಿಂಗ್ ಟು ದ ಪಾರ್ಟಿ ಅಂತ ಕೇಳಿದಾಗ ಐ ಆಮ್ ಗೋಯಿಂಗ್ ಟು ದ ಪಾರ್ಟಿ ಅಟ್ 6 o'clock in the evening. ಆತರ ಕಂಪ್ಲೀಟ್ ಸೆಂಟೆನ್ಸ್ ಅಲ್ಲಿ ನಾವು ಉತ್ತರನ ಹೇಳೋ ಅಂತದ್ದು. ಸೊ ಹೀಗಾಗಿ WH ವರ್ಡ್ಸ್ ನಾವು ಕ್ವೆಶ್ಚನಿಂಗ್ ವರ್ಡ್ಸ್ ಅಂತ ಕರಿತೀವಿ. ಇಂಟರಾಗೇಟಿವ್ ಸೆಂಟೆನ್ಸ್ ನ ಫ್ರೇಮ್ ಮಾಡೋ ಹಾಗೆ. ಸೊ ಇದರ ಜೊತೆಯಲ್ಲಿ ನಾವು ಅದರ ಎಕ್ಸಾಂಪಲ್ಸ್ ನ ತಿಳ್ಕೊಳ್ಳೋಣ.
ಒಂದಷ್ಟು ಫಿಲ್ ಇನ್ ದ ಬ್ಲಾಂಕ್ಸ್ ರೂಪದಲ್ಲಿ ಎಕ್ಸಾಂಪಲ್ಸ್ ಗಳನ್ನ ಬರ್ದಿದ್ದೀನಿ. ನಿಮಗೆ ಈ ಪದಗಳಲ್ಲದೆ, ಈ ವಾಕ್ಯಗಳಲ್ಲದೆ ಇನ್ನೊಂದಷ್ಟು ವಾಕ್ಯಗಳನ್ನ ಬಳಸಬೇಕು, ಇನ್ನೊಂದಷ್ಟು ಪದಗಳನ್ನ ಬಳಸಬೇಕು ಅಂತ ಅಂದ್ರೆ ಖಂಡಿತ ಅದಕ್ಕೆ ಅವಕಾಶ ಇದೆ. ಎಲ್ಲರಿಗೂ ನಿಮ್ಮ ಕಾಮೆಂಟ್ ಸೆಕ್ಷನ್ ನ ಉಪಯೋಗಿಸ್ಕೊಳ್ಳಿ. ನಿಮ್ಮ ಎಲ್ಲಾ ಸೆಂಟೆನ್ಸಸ್ ಅದರಲ್ಲಿ ಪೋಸ್ಟ್ ಮಾಡಿ. ನಾವು ಖಂಡಿತ ಟಚ್ ಅಲ್ಲಿ ಇರ್ತೀವಿ, ನಿಮ್ಮ ಡೌಟ್ಸ್ ನೆಲ್ಲ ಕ್ಲಿಯರ್ ಮಾಡ್ತೀವಿ. ಸೊ ಫಸ್ಟ್ ಎಕ್ಸಾಂಪಲ್, ಡ್ಯಾಶ್ ಈಸ್ ಯೋರ್ ನೇಮ್. ಅವಾಗ್ಲೇ ಹೇಳ್ದೆ, ನಿನ್ನ ಹೆಸರು ಏನು. ಏನು ಅನ್ನೋ ಪದನ ನಾವು ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತೀವಿ? ವಾಟ್. ವಾಟ್ ಈಸ್ ಯೋರ್ ನೇಮ್. ವಾಟ್ ಈಸ್ ಯೋರ್ ನೇಮ್? ನಿನ್ನ ಹೆಸರು ಏನು. ಆಮೇಲೆ ನೀವು ಅಬ್ಸರ್ವ್ ಮಾಡಿದೀರಾ, ಸೆಂಟೆನ್ಸ್ ಕೊನೆಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇದೆ, ಫುಲ್ ಸ್ಟಾಪ್ ಇಲ್ಲ. ಯಾಕೆ ಅಂದ್ರೆ ಇದು ಪ್ರಶ್ನೆ ಕೇಳುವಂತಹ ವಾಕ್ಯ. ಹಾಗಾಗಿ ಪ್ರಶ್ನೆ ಕೊನೆಯಲ್ಲಿ ಏನ್ ಹಾಕ್ಬೇಕು ನಾವು? ಪ್ರಶ್ನಾರ್ಥಕ ಚಿಹ್ನೆ, ಕ್ವೆಶ್ಚನ್ ಮಾರ್ಕ್ ನ ಹಾಕ್ಬೇಕು. ಸೆಕೆಂಡ್ ಎಕ್ಸಾಂಪಲ್, ಡ್ಯಾಶ್ ಡಿಡ್ ಯು ಕಮ್ ಹೋಮ್. ನೀನ್ ಯಾವಾಗ ಮನೆಗ್ ಬಂದೆ ಅನ್ನೋದು ಈ ಸೆಂಟೆನ್ಸ್. ಯಾವಾಗ ಅನ್ನೋದಕ್ಕೆ ನಾವು ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತೀವಿ? ವೆನ್. ವೆನ್ ಡಿಡ್ ಯು ಕಮ್ ಹೋಮ್. ನೀನ್ ಯಾವಾಗ ಮನೆಗೆ ಬಂದೆ. ಮೂರನೇ ಎಕ್ಸಾಂಪಲ್, ಡ್ಯಾಶ್ ಆರ್ ಯು ಗೋಯಿಂಗ್. ನೀನ್ ಎಲ್ಲಿ ಹೋಗ್ತಾ ಇದೀಯಾ? ಎಲ್ಲಿ ಅನ್ನೋದಕ್ಕೆ ನಾವ್ ಯಾವ ಪದ ನಾವು ಬಳಸ್ತೀವಿ? ವೇರ್ ಆರ್ ಯು ಗೋಯಿಂಗ್. ನೀನು ಎಲ್ಲಿ ಹೋಗ್ತಾ ಇದೀಯಾ. ನೆಕ್ಸ್ಟ್ ಎಕ್ಸಾಂಪಲ್, ಡ್ಯಾಶ್ ಡಿಡ್ ಯು ಡೂ ಇಟ್. ನೀನು ಯಾಕೆ ಹಂಗ್ ಮಾಡ್ದೆ? ಸೊ why did you do it? Why did you do it? Dash are you meeting. ಯಾರನ್ನ ಭೇಟಿ ಮಾಡ್ತಾ ಇದೀಯಾ? ಯಾರನ್ನ? ಸೊ ಅದನ್ನ ಏನ್ ಹೇಳ್ತೀವಿ? whom are you meeting? ಮುಂದಿನ ಸೆಂಟೆನ್ಸ್, dash is talking. Who is talking? ಯಾರು ಮಾತಾಡ್ತಾ ಇರೋದು? Who is talking? ಯಾರು. ಯಾರು ಅನ್ನೋ ಪದಕ್ಕೆ ಏನ್ ಬಳಸ್ತೀವಿ? Who. Who is talking? ಮುಂದಿನ ಎಕ್ಸಾಂಪಲ್, ಡ್ಯಾಶ್ is your house. ನಿನ್ನ ಮನೆ ಯಾವುದು? Which is your house? So which. ನಿನ್ನ ಮನೆ ಯಾವುದು. ಯಾವುದು ಅನ್ನೋದಕ್ಕೆ ಯಾವ ಪದ? Which is your house. ನೆಕ್ಸ್ಟ್, ಡ್ಯಾಶ್ ಈಸ್ ದಿಸ್. ಡ್ಯಾಶ್ ಈಸ್ ದಿಸ್ ಪೆನ್. ಈ ಪೆನ್ ಯಾರ್ದು? ಯಾರ್ದು ಅನ್ನೋದಕ್ಕೆ ನಾವೇನ್ ಬಳಸ್ತೀವಿ? whose. whose is this pen? ಸೊ ಕೊನೆಯದಾಗಿ, ಟೆಲ್ ಮಿ ಡ್ಯಾಶ್ ಕ್ಯಾನ್ ಯು ಡೂ ಇಟ್ ಆರ್ ನಾಟ್. ಅಥವಾ ನೀನ್ ಮಾಡಕ್ಕಾಗುತ್ತಾ ಅಥವಾ ಇಲ್ವಾ. ಇಫ್ ಯು ಕ್ಯಾನ್ ಡೂ ಇಟ್ ಆರ್ ನಾಟ್. ಸೊ ಇಫ್ ಅನ್ನೋ ಕಂಡೀಷನ್ ಬಂದಾಗ ವೆದರ್ ಅನ್ನೋ ಪದನ ಉಪಯೋಗಿಸ್ಬೇಕು. ಸೊ ಇಲ್ಲಿ ನಾವ್ ಏನ್ ಬರಿಬೇಕು? WH. ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಯಾಕಂದ್ರೆ ಎರಡು ವೆದರ್ ಇದೆ ಇಂಗ್ಲಿಷ್ ಅಲ್ಲಿ. WHETHER. ವೆದರ್. ಟೆಲ್ ಮಿ ವೆದರ್ ಕ್ಯಾನ್ ಯು ಡೂ ಇಟ್ ಆರ್ ನಾಟ್. ನೀನ್ ಮಾಡಕ್ ಆಗುತ್ತಾ ಅಥವಾ ಇಲ್ವಾ ಅದನ್ನ ಹೇಳ್ಬೇಕು ಅನ್ನೋ ಸೆಂಟೆನ್ಸಿಗೆ ವೆದರ್ ಅನ್ನೋ ಪದನ ಬಳಸ್ತೀವಿ. ಈ ಎಲ್ಲ ಎಕ್ಸಾಂಪಲ್ಸ್ ನೋಟ್ ಡೌನ್ ಮಾಡ್ಕೊಳ್ಳಿ. ಮತ್ತೆ ಇದರ ಹಾಗೆ ಇನ್ನೊಂದಷ್ಟು ಸೆಂಟೆನ್ಸಸ್ ನ ಫ್ರೇಮ್ ಮಾಡಿ ನಿಮ್ಮ ಆಕ್ಟಿವಿಟಿ ಬುಕ್ ಅಲ್ಲಿ ಬರ್ಕೊಳ್ಳಿ. ಇದಕ್ಕೆ ಅಂತಾನೆ ಒಂದು ಸೆಪರೇಟ್ ಬುಕ್ ಇಟ್ರು ಒಳ್ಳೇದು. ನಿಮ್ಮ ಆಕ್ಟಿವಿಟಿ ಬುಕ್ ಅಲ್ಲಿ ಬರ್ದು ಅದನ್ನ ನೋಟ್ಸ್ ಆಗಿ ಮೇಂಟೈನ್ ಮಾಡಿ. ಮತ್ತೆ ಇನ್ನೊಂದಷ್ಟು ಎಪಿಸೋಡ್ಗಳು ಬರುತ್ತೆ, ಅದು ಕಂಟಿನ್ಯೂಟಿ ಕ್ಲಾಸಸ್ ಇರುತ್ತೆ. ಸೊ ಒಂದು ಕ್ಲಾಸ್ ಇಂದ ಇನ್ನೊಂದು ಕ್ಲಾಸಿಗೆ ಕನೆಕ್ಷನ್ ಇರೋದ್ರಿಂದ ಎಲ್ಲಾ ನೋಟ್ಸ್ ಇಂಪಾರ್ಟೆಂಟ್ ಆಗುತ್ತೆ. ದಯವಿಟ್ಟು ಎಲ್ಲಾ ಸೆಂಟೆನ್ಸಸ್ ಅಥವಾ ಎಲ್ಲಾ ಎಕ್ಸ್ಪ್ಲನೇಷನ್ ನ ಬರ್ದು ನೀವು ಸೇಫ್ ಆಗಿ ಇಟ್ಕೊಂಡ್ರೆ ನಿಮ್ಗೆ ಉಪಯೋಗ ಆಗತ್ತೆ. ಆಮೇಲೆ ನಿಮಗೆ ಏನೇ ಡೌಟ್ ಇದ್ರು ನಮ್ಮ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ಬೋದು. ಅದಕ್ಕೆ ತಕ್ಕನಾದ ಕ್ಲಾರಿಫಿಕೇಶನ್ಸ್ ಖಂಡಿತ ನಾನು ಕೊಡ್ತೀನಿ. ಟಚ್ ಅಲ್ಲಿ ಇರೋಣ. ಥ್ಯಾಂಕ್ ಯು.